ಹಾ ಹೌದು, ಅದಕ್ಕೇನೀಗ? ಪ್ರತಿ ವರ್ಷ ಅವ್ನ ಬರ್ತ್ಡೇ ಬಂತು ಅಂದ್ರೆ ನಾವೆಲ್ಲ ಎಷ್ಟು ಅದ್ದೂರಿಯಿಂದ ಆಚರಣೆ ಮಾಡ್ತಿದ್ವಿ ಗೊತ್ತಾ? ಈ ವರ್ಷನೂ ಗ್ರ್ಯಾಂಡ್ ಆಗೇ ಸೆಲೆಬ್ರೇಟ್ ಮಾಡೋಣ, ಅದರಲ್ಲೇನು ಪ್ರಾಬ್ಲಮ್ಮು? ಪ್ರೀತುನೇ ಪ್ರಾಬ್ಲಮ್ ರೀ. ಪ್ರೀತಮ್ಮೇ ಪ್ರಾಬ್ಲಮ್. ನನಗೆ ಅರ್ಥ ಆಗಲಿಲ್ಲ ಚೈತ್ರ, ಸ್ವಲ್ಪ ಬಿಡಿಸಿ ಹೇಳ್ತೀಯಾ? ಈ ಸಲ ಅವನು ಬರ್ತ್ಡೇ ಮಾಡ್ಕೊಳಲ್ವಂತ. ಏನು, ಬರ್ಡೇ ಮಾಡ್ಕೊಳಲ್ವ? ಯಾಕೆ? ವೇದ ಬೇಜಾರಲ್ಲಿದ್ದಾಳೆ. ಈ ಟೈಮಲ್ಲಿ ಅವಳ ಮುಂದೆ ನಾವೆಲ್ಲ ಸಂಭ್ರಮಾಚರಣೆ ಮಾಡಿದ್ರೆ ಅವಳ ಮನ್ಸಿಗೆ ಕಷ್ಟ ಆಗ್ಬೋದು, ಅದಕ್ಕೆ ಬೇಡ ಅಂತಿದ್ದಾನ್ರಿ. ಇದಕ್ಕೆ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಚೈತ್ರ ನನಗೆ. ಯಾರು ಹೆಂಗೆ ಬೇಕಾದರೂ ಇರಲಿ, ನಾನು ಸಂತೋಷವಾಗಿದ್ದರೆ ಸಾಕು ಅನ್ನೋ ಈ ಕಾಲದಲ್ಲಿ ಪ್ರೀತಮ್ ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾನಲ್ಲ, ಗ್ರೇಟ್ ಅದು. ಪ್ರೀತಮ್ ನನ್ನ ಭಾಮೈದ ಅಂತ ಹೇಳ್ಕೊಳ್ಳೋದಕ್ಕೆ ಐ ಫೀಲ್ ಲಕ್ಕಿ, ಹಾನರ್ಡ್, ಹೆಮ್ಮೆ ಅನ್ಸುತ್ತೆ ನನಗೆ. ಏನ್ ಹೆಮ್ಮೆ ಪಟ್ಕೊಂಡು ಏನ್ರಿ ಪ್ರಯೋಜನ? ವೇದ ಜೊತೆ ಅವ್ನ್ ಕನ್ಸ್ ಕಾಣ್ತಿದ್ದ ಮದ್ವೆನೆ ಮುರಿದು ಬಿದ್ಮೇಲೆ ಅವ್ನು ಒಂಥರ ಆಗ್ಬಿಟ್ಟಾರಿ. ಲಂಡನ್, ಅಮೇರಿಕಾ ಅಂತೆಲ್ಲ ಸುತ್ಕೊಂಡು ಬಂದು ಇನ್ನೇನು ಸರಿ ಹೋಗ್ಬಿಟ್ಟ ಅನ್ನೋಷ್ಟರಲ್ಲಿ ವೇದ ಲೈಫ್ ಹೀಗಾಗೋಯ್ತಲ್ಲ ಅಂತ ಅವ್ನು ಮತ್ತೆ ಸಂಕಟ ಪಡ್ತಿದ್ದಾನ್ರಿ. ವೇದಾಗಿಲ್ದಿರೋ ಸಂತೋಷ ನನಗೂ ಬೇಡ ಅಂತ ಹೇಳ್ತಿದ್ದಾನೆ. ಇದಕ್ಕೆ ಏನ್ ಹೇಳ್ಬೇಕು ನಾನು? ಏನು ಮಾಡೋಕ್ಕಾಗತ್ತೆ ಚೈತ್ರ? ನಾವು ಯಾರನ್ನೂ ಬಲವಂತ ಮಾಡೋಕ್ಕಾಗಲ್ಲ. ನಾವು ಅಷ್ಟೇ ಸಂಕಟ ಅನುಭವಿಸ್ತಾ ಇದ್ದೀವಿ ತಾನೇ. ಹೋಗ್ಲಿ ಬಿಡು, ಮುಂದಿನ ವರ್ಷನಾದರೂ ಒಳ್ಳೆ ದಿನಗಳು ಬಂದು ನಾವೆಲ್ಲರೂ ಸಂತೋಷವಾಗಿರೋಣ. ಅರೆ ಚೈತ್ರ, ನಾವು ನೋಡು ವೇದ ರೂಮ್ ಹತ್ರನೇ ನಿಂತ್ಕೊಂಡು ಮಾತಾಡ್ತಾ ಇದ್ದೀವಿ. ಅಕಸ್ಮಾತ್ ಅವಳು ಏನಾರು ಕೇಳಿಸ್ಕೊಂಡ್ರೆ ತುಂಬ ಬೇಜಾರು ಮಾಡ್ಕೋತಾಳೆ. ನಡಿ ಹೋಗೋಣ. ಇಲ್ಲ ಅಣ್ಣ, ವೇದ, ನನ್ನಿಂದ ನೀವು ಅಷ್ಟೊಂದು ಫೀಲ್ ಮಾಡ್ಕೊಳ್ತಿದ್ರು. ನನಗೆ ಒಂದೇ ಒಂದು ಮಾತು ಹೇಳಬೇಕು ಅಂತ ಅನಿಸ್ಲಿಲ್ವಾ ಅದಕ್ಕೆ ನಿಮಗೆ? ಅಷ್ಟೊಂದು ದೂರದೊಳಾಗ್ಬಿಟ್ನ ನಾನು? ಮನೆ ಬಿಟ್ಟು ಹೋದೆ ಅಂತ ಮನಸ್ಸಿಂದನೂ ಆಚೆ ಹಾಕ್ಬಿಟ್ರಾ? ಅಲ್ಲ ವೇದ, ಏನ್ ಮಾತಾಡ್ತಿದ್ಯಾ ನೀನು? ನಮಗ್ ಕಷ್ಟ ನಷ್ಟಗಳಾದ್ರೆ ಏನಾಯ್ತು ಅಂತ ವಿಚಾರಿಸ್ಕೊಳ್ಳೋದಕ್ಕೆ ಇರೋಳು ನೀನೊಬ್ಳೆ. ಹೌದಮ್ಮ ವೇದ, ಅಪ್ಪ ಅಮ್ಮನ ನಂತರ ನಮಗ್ ನೀನು, ನಿನಗೆ ನಾವು ಅಷ್ಟೇ. ಕಿತ್ತಾಡ್ತೀವಿ, ಹೊಡೆದಾಡ್ತೀವಿ, ಆದ್ಮೇಲೆ ಒಂದಾಗ್ತೀವಿ. ಯಾಕೆಂದ್ರೆ ನನಗೆ ನಿನ್ ತಂಗಿ, ನಿನಗೆ ನಾನು ಅಣ್ಣನೇ ಅಲ್ವಾ? ಅಣ್ಣ, ಅತ್ತಿಗೆ, ಪ್ರೀತಮ್ ಬರ್ಡೇನ ನಾವು ನಾಳೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಆದ್ರೆ ನಾನು ಹೇಳ್ದೆ ವೇದ ಅವನ್ಗೆ, ಅವನು ಒಪ್ತಾ ಇಲ್ಲ. ಹೇಳಬೇಡಿ ನೀವು. ನೋಡಿ, ಎಲ್ಲ ಅಚ್ಚುಕಟ್ಟಾಗಿ ಪ್ಲ್ಯಾನ್ ಮಾಡಿ ಸರ್ಪ್ರೈಸ್ ಕೊಡೋಣ. ಅರೇಂಜ್ಮೆಂಟ್ಸ್ ಎಲ್ಲ ನಂದೆ, ಆದರೆ ನೀವು ಯಾರಿಗೂ ಹೇಳಬಾರ್ದಷ್ಟೇ. ಫ್ಯಾಮಿಲಿ ಗೆಟ್ ಟುಗೆದರ್ ಅಂತ ಹೇಳೋಣ, ಆಮೇಲೆ ಶಾಕ್ ಕೊಡೋಣ. ನಮ್ಮ ಮನೆಯವರು ಇವ್ರ ಮನೆಯವರು ಇಬ್ರು ಮಾತಾಡಿ ನನ್ಗೂ ವಿಕ್ರಮ್ಗೂ ಮದುವೆ ಸೆಟ್ ಮಾಡೇ ಬಿಟ್ರು. ಅಮ್ಮ, 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 ಏನಾಯ್ತು ವಿಕ್ರಮ್? ಯಾಕೆ ಕೋಪದಲ್ಲಿದ್ಯಾ? ಸಾಕ್ಷಿ ಅದು ಗ್ಯಾರೇಜಿಗೆ ಬಂದಿದ್ಲು.
ಬಾಯಿಗೆ ಬಂದಾಗೆಲ್ಲ ಮಾತಾಡಿದ್ಲು. ಅವ್ನು ಹೇಳಿದಿಲ್ಲ ನಿಜಾನಾ? ನಿಜ. ಅವತ್ತವಳು ಮನೆ ಹೋದಾಗ ಅವನಮ್ಮ ಏನು ಮಾಡಿದ್ರು? ನಿನ್ನ ಮುಖಕ್ಕೆ ಮಂಗಳಾರತಿ ಎತ್ತಿದ್ರಲ್ಲ. ಆಮೇಲೆ ಬುದ್ಧಿ ಬಂದು ಅವಳೇ ನಿನ್ನ ಸಾಕ್ಷಿ ಮದುವೆಗೆ ಒಪ್ಕೊಂಡ್ಲು. ಅತ್ತೆ ಏನ್ ಹೇಳ್ತಾ ಇದ್ದೀರಾ ನೀವು? ವಿಕ್ರಮ್ಗೂ ಸಾಕ್ಷಿಗೂ ಮದುವೆನಾ? ಹೌದು ವಸು. ಅವ್ರನ್ನ ಯಾಕೋ ಹಾಗೆ ನೋಡ್ತಿದ್ಯಾ? ಇವ್ರ ಸಮ್ಮುಖದಲ್ಲೇ ಮದುವೆ ಮಾತುಕತೆ ಆಗಿತ್ತು. ಮದುವೆ ಮಾತುಕತೆನ? ಯಾವಾಗ, ಎಲ್ಲಿ, ಏನ್ ಕತೆ ಇದು? ದೇವಸ್ಥಾನದಲ್ಲಿ ಕಣೋ. ಮೂರ್ತಿ ಅಣ್ಣ ಸುಧಾ ಬಂದು ನಮ್ಮ ಹತ್ರ ಮಾತಾಡಿದ್ರು. ನಮ್ಮ ಎರಡು ಕುಟುಂಬಕ್ಕೂ ಈ ಮದುವೆಯಲ್ಲಿ ಯಾರಿಗೂ ತಂಟೆ ತಕರಾರು ಇಲ್ಲ. ಈಗ ಬರೋ ಮುಹೂರ್ತದಲ್ಲೇ ನಿಶ್ಚಿತಾರ್ಥ. ಆದಷ್ಟು ಬೇಗ ಮದ್ವೆನೂ ಅನ್ಕೊಂಡಿದೀವಿ. ನೀವೇ ಡಿಸಿಷನ್ ಮಾಡಿದ್ರೆ ನೋಡ್ತಾ ಗೊತ್ತಾ? ಯಾರನ್ನ ಕೇಳಿ ಡಿಸಿಷನ್ ತಗೊಂಡೆ ನೀನು? ಯಾರನ್ನ ಯಾಕೋ ಕೇಳಬೇಕು ನಾನು? ಮದ್ವೆ ಗಂಡ ಅವನೇ ತಾನೇ ಅತ್ತೆ. ಅವನ ಒಪ್ಪಿಗೆ ಇಲ್ಲದೆ ನೀವು ಹೇಗೆ? ಬಸ್ಸು, ನಾನು ಏನು ಹೇಳಿದ್ರು ಕೇಳ್ತೀನಿ ಅಂತ ನನ್ನ ಮಗ ನನಗೆ ಮಾತು ಕೊಟ್ಟಿದ್ದ. ಹಾಗಂತ ಆ ಗೂಬೆ ತಾಡಿ ಕಟ್ಟಕ್ಕಾಗಲ್ಲ ನನ್ನ ಕೈಯಿಂದ. ವಿಕ್ರಮ್, ಸಾಕ್ಷಿ ಏನು ಗೂಬೆ ಅಲ್ಲ, ಮುದ್ದಾಗಿ ಲಕ್ಷಣವಾಗಿರೋ ಬಂಗಾರದಂತ ಹುಡುಗಿ. ಯಾತಿಗೆ ಸುಮ್ಮನೆ ಈ ವಿಷಯಕ್ಕೆ ನೀವು ತರ ಹಾಕ್ಬೇಡಿ ಅಷ್ಟೇ. ನೋಡಮ್ಮ, ನಿನ್ ಹುಚ್ಚುತನ ಏನಿದೆ ಇಲ್ಗೆ ನಿಲ್ಸ್ಬಿಡು. ಅಲ್ವೋ, ಮಗನ್ ಮದ್ವೆ ಮಾಡ್ಬೇಕು, ಅದನ್ನ ನೋಡ್ಬೇಕು ಅನ್ನೋದು ಹುಚ್ಚುತ್ತ ನಾನೇನೋ. ಅಮ್ಮ ನೀನ್ ಏನಾದ್ರು ಅನ್ಕೊಮ್ಮ, ನನಗೆ ಈ ಮದುವೆ ಇಷ್ಟ ಇಲ್ಲ ಅಷ್ಟೇ. ನೋಡಿ ನಿನ್ ತಾವು ಸರಿ ಹೇಳಿದ್ದೀನಿ ನಾನು. ನನ್ನ ವಿಷಯದಲ್ಲಿ ಮದುವೆ ನಿಂತಕ್ಕೆ ಜಾಗನೇ ಇಲ್ಲ ಅಂತ. ಅಮ್ಮ ಸುಮ್ಮನೆ ಬಿಡು. ನನ್ನ ತಾಳ್ಮೆನ ಪದೇ ಪದೇ ಟೆಸ್ಟ್ ಮಾಡ್ಬೇಡ ನೀನು. ವಿಕ್ರಮ್, ಸುಮ್ಮನೆ ಪ್ರೆಷರ್ ಹಾಕ್ಬೇಡ ನನಗೆ. ಆಮೇಲೆ ಹೇಳ್ತೇಕೆಂದ್ರೆ ಮನೆ ಬಿಟ್ಟು ಹೋಗ್ಬಿಡ್ತೀನಿ ನಾನು. ಜನರ ಮುಂದೆ ಅವಮಾನ ಆದ್ರೆ ಅದು ನಿನಗೇನೆ. ಅಲ್ಲಿಗೆ ಅಮ್ಮನ್ ಮಾತು ಕೇಳಲ್ವೇನೋ ನೀನು? ಮದುವೆ ಅಂತ ವಿಷಯ ಬಂದ್ರೆ ನಿನ್ ಮಾತಲ್ಲ, ಅದೇವ್ರ ಮತ್ತೆ ಕೇಳಲ್ಲ ನಾನು. ಹೌದಾ? ಹೌದು. ಹಾಗಾದ್ರೆ ಅಮ್ಮನ್ ಮಾತು ಕೇಳಲ್ಲ ನೀನು? ಬೇಕಾದ್ರೆ ಸತ್ತೋಗಲ್ಲ, ವಿಷಯ ಕೊಡ್ತೀನಿ ಸತ್ತೋಗ್ತೀನಿ. ಸಾಕ್ಷಿ ಅಂತಲ್ಲಮ್ಮ, ನನ್ನ ಲೈಫಲ್ಲಿ ಯಾವ ಹೆಣ್ಣು ಜಾಗ ಇಲ್ಲ, ಅರ್ಥ ಮಾಡ್ಕೋ. ಇದೇ ನಿನ್ ನಿರ್ಧಾರನಾ? ನಿನ್ ನಿರ್ಧಾರನ ನೀನ್ ಬದಲಾಯಿಸಲ್ಲ. ಬದಲಾಯ್ತ ನಿರ್ಧಾರ ಅಲ್ಲಮ್ಮ ನಂದು. ಅಷ್ಟೇ. ಹಾಗಾದ್ರೆ ಕೇಳು, ನೀನು ನಿನ್ ನಿರ್ಧಾರ ಹೇಳಿದಲ್ಲ, ನನ್ನ ನಿರ್ಧಾರ ನೀನ್ ನೋಡೋವಂತ ನೋಡ್ತಾ ಇರು. ಜಯ, ಬಾಗಿಲು ತೆಗಿ ಜಯ. ಏನ್ ಮಾಡ್ತಿದ್ಯಾ ನೀನು? ಅಮ್ಮ, ಅಮ್ಮ, ಜಯ, ಬಾಗಿಲು ತೆಗಿ. ಅತ್ತೆ, ಒಳಗ್ ಏನ್ ಮಾಡ್ತಾ ಇದ್ದೀರಾ? ದಯವಿಟ್ಟು ಹೊರಗಡೆ ಬನ್ನಿ. ಜಯ, ಬಾ ಆಚೆ. ಅಮ್ಮ, ಏನೇ ಇದ್ರು ಕೂತ್ಕೊಂಡು ಮಾತಾಡ್ಕೊಂಡು ಬಗೆಹರಿಸ್ಕೊಂಡ. ಹೀಗೆಲ್ಲ ಮಾಡಬೇಡ ನೀನು. ಬಾಗಿಲು ತೆಗಿ. ಅವಸರ ಪಟ್ಟು ಹಗ್ಗನ ಕೈ ತಗೋಬೇಡಿ. ಬಾಯಿ ಮುಚ್ಚು. ವಿವೇಕಿ, ಯಾವ ಸಮಯದಲ್ಲಿ ಏನ್ ಮಾತಾಡ್ಬೇಕು ಅಂತ ಗೊತ್ತಿಲ್ಲ ನಿನ್ಗೆ? ಜಯ, ಬಾಗಿಲು ತೆಗಿ ಜಯ. ದಯವಿಟ್ಟು ನೀನು ಮಾತು ಕೇಳು. ಅಮ್ಮ, ಅತ್ತೆ ಬಾಗಿಲು ತೆಗೀರಿ. ಯಾರು ಹೆದರ್ಕೋಬೇಡಿ. ಆತ್ಮಹತ್ಯೆ ಮಾಡ್ಕೊಳ್ಳೋ ಅಂತ ಹೇಳಿ ನಾನಲ್ಲ. ಮತ್ತೆ ಬಾರಮ್ಮ ಹೊರಗಡೆ. ಅವನು ಸಾಕ್ಷಿ ಜೊತೆ ಮದ್ವೆ ಆಗ್ತೀನಿ ಅಂತ ಒಪ್ಪೋವರೆಗೂ ನಾನು ಈ ಕೋಣೆಯಿಂದ ಆಚೆ ಬರಲ್ಲ. ಹಾಗಾದ್ರೆ ಕಿಟಕಿಯಿಂದನೇ ಊಟ ತಿಂಡಿ ಕೊಡ್ಲಾ ಅತ್ತೆ?
ಈ ಕ್ಷಣದಿಂದ ನಾನು ಒಂದು ತೊಟ್ಟು ನೀರು ಕೂಡ ಕುಡಿಯಲ್ಲ. ಏನಮ್ಮ ನೀನು, ನಿನಗೆ ಮೊದಲೇ BP ಇದೆ. ಈಗೆಲ್ಲ ಟೆನ್ಷನ್ ಮಾಡ್ಕೊಂಡ್ರೆ ಇನ್ನಷ್ಟು ಆರೋಗ್ಯ ಹದಗೆಡುತ್ತೆ. ಮೊದಲು ಬಾಗಿಲು ತೆಗಿ ನೀನು. ಹಾಳಾಗಿ ಹೋಗ್ಲಿ ಬಿಡು ನನ್ನ ಆರೋಗ್ಯ. ಮಾತು ಕೇಳ್ದಿರೋ ಮಗನ ಜೊತೆ ಇದೇನ್ ಪ್ರಯೋಜನ? ಅತ್ತೆ ದಯವಿಟ್ಟು ಹಠ ಮಾಡಬೇಡಿ, ನನ್ನ ಮಾತು ಕೇಳಿ. ನೀವು ಮೊದಲು ಹೊರಗೆ ಬನ್ನಿ. ಅವನು ಮದ್ವೆಗೆ ಒಪ್ಪಬೇಕು, ಇಲ್ಲ ನನ್ನ ಹೆಣ ಬೀಳ್ಬೇಕು. ನಿರ್ಧಾರ ಒಂದು. ಜಯ, ನಾನು ನನ್ನ ನಿರ್ಧಾರ ಹೇಳಾಯ್ತು ರೀ. ದಯವಿಟ್ಟು ನಂಗೆ ತೊಂದರೆ ಕೊಡ್ಬೇಡಿ. ವಿಷ್ಣು, ಏನಪ್ಪ ಇದು? ಇವರಿಬ್ರು ಮಧ್ಯೆ ಸಿಕ್ಕಾಕೊಂಡು ನಾವು ಓದಾಡ್ಬೇಕಾಗಿದೆ. ಅಪ್ಪ ನೀವೇನು ಚಿಂತೆ ಮಾಡಬೇಡಿ, ವಿಕ್ರಮ್ ಹತ್ರ ನಾವು ಮಾತಾಡ್ತೀವಿ. ನೀವು ಆರಾಮಾಗಿರಿ. ಬಾ ಬಾ ಶೈಲು. ಜಯ, ಬಾಗಿಲು ತೆಗಿ ಜಯ. ಪಾಪ ಪ್ರೀತಮ್, ನನ್ನ ಮೂಡ್ ಸರಿ ಇಲ್ಲ ಅಂತ